ಸ್ವಾಗತ ಎಲ್ಲರಿಗೂ ನಮ್ಮ ಚಾನಲ್ಗೆ. ಇವತ್ತು ತುಂಬ ಈಸಿಯಾದ ಒಂದು ರೆಸಿಪಿ ಹೇಳ್ತಾ ಇದ್ದೇನೆ. 2 ಬ್ರೆಡ್ ಇದ್ದರೆ ಸಾಕು. ಸ್ವಲ್ಪ ಸಕ್ಕರೆ ಹಾಲು ಹಾಕಿ ಒಂದು ಸ್ವೀಟ್ನ ಮಾಡೋದು ತೋರಿಸ್ತಾ ಇದ್ದೇನೆ. ಮೊದಲು ಸಕ್ಕರೆನ ಹಾಕಿ ಬ್ರೆಡ್ನ ಇಟ್ಟು ಹಾಲನ್ನ ಹಾಕಿ ಈ ಥರ ಸ್ವಲ್ಪ ಬಿಸಿ ಆಗೋವರೆಗೂ ನೋಡಿ, ಈ ಥರ ಮೆತ್ತಗೆ ಆಗುತ್ತೆ. ಇದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಲು, ಸಕ್ಕರೆ, ಬ್ರೆಡ್ಡು ಎಲ್ಲ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಇದೇ ಥರ ಕೈ ಆಡಿಸ್ತಾ ಇರಬೇಕು. ನೋಡಿ, ಈ ಥರ ಆಗುತ್ತೆ. ನಮ್ಮ ಈ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೊಬ್ಬರಿಗೂ ಶೇರ್ ಮಾಡಿ. ಇದೇ ಥರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡಿದಂಥ ಎಲ್ಲರಿಗೂ ನನ್ನ ಧನ್ಯವಾದಗಳು. ನೋಡಿ, ಈ ಥರ ಆಗುತ್ತೆ. ನಾನು ಸ್ವಲ್ಪ ಹಾಲು ಹಾಕಬೇಕಾಗುತ್ತೆ. ಒಂದು ಅರ್ಧ ಬಟ್ಲಷ್ಟು ಹಾಲು ಹಾಕಿದ್ದೇನೆ. ಮತ್ತೆ ಚೆನ್ನಾಗಿ ಕಲಿಸ್ಬೇಕು. ನೋಡಿ, ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಬ್ರೆಡ್ಡಿಂದು. ಈ ರಜೆಯಲ್ಲಿ ಮಕ್ಕಳಿಗೆ ಒಮ್ಮೆ ಮಾಡಿಕೊಡಿ, ತುಂಬ ಟೇಸ್ಟಾಗಿರುತ್ತೆ. ಚೆನ್ನಾಗಿ ಕಲಿಸ್ಕೊಳ್ಬೇಕು. 1 ಸ್ಪೂನ್ ಹಾಕ್ಕೊಂಡಿದ್ದೇನೆ. ನೀವು ಬ್ರೆಡ್ ಕ್ವಾಂಟಿಟಿ ಜಾಸ್ತಿ ಮಾಡಿದ್ರೆ ಜಾಸ್ತಿ, ಅಂದರೆ 2 ಸ್ಪೂನ್ ಹಾಕ್ಕೋಬೇಕು 4 ಬ್ರೆಡ್ಡಿಗೆ. ಈ ಥರ ಚೆನ್ನಾಗಿ ಕಲಸಿ ಬ್ರೆಡ್ಡಿಂದ ಏನು ಮಾಡಿರ್ತೀವಿ ಅದರಲ್ಲಿ ಹಾಕಬೇಕು. ಮತ್ತು ಎಲ್ಲ ಕಡೆ ಚೆನ್ನಾಗಿ ಕಲಿಸ್ಬೇಕು. ಬೇಸಿಗೆ ರಜೆ ಆಗಿರೋದ್ರಿಂದ ಮಕ್ಕಳು ಮನೆಯಲ್ಲಿದ್ದಾರೆ, ತುಂಬ ಗದ್ದಲ ಮಾಡ್ತಾ ಇದ್ದಾರೆ. ಒಂದು 5, 10, 15 ನಿಮಿಷ ಚೆನ್ನಾಗಿ ಇದೇ ಥರ ಕೈ ಬಿಡದೆ ಕೈ ಆಡಿಸ್ತಾ ಇರಬೇಕು. ಇವಾಗ ಸ್ಟೋವ್ನ ಬಂದ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಬೇಕು. ಹಾಗೆ ಕೂಡ ತಿಂದ್ರೆ ಬರುತ್ತೆ, ಆದರೆ ಮಿಕ್ಸಿ ಜಾರಿಗೆ ಹಾಕಿ ಮತ್ತೆ ಬಿಸಿ ಮಾಡಿ ಚೆನ್ನಾಗಾಗುತ್ತೆ. ಮತ್ತೆ ಬಾಣಲೆಗೆ ಹಾಕಿ ಈ ಥರ ರುಬ್ಕೊಂಡು ಬಂದು ಮತ್ತೆ ಬಾಣಲೆ ಹಚ್ಚಿ ಗ್ಯಾಸನ್ನು ಹಚ್ಚಿ ಮತ್ತೆ ಚೆನ್ನಾಗಿ ಕೈ ಆಡಿಸ್ಬೇಕು. 1, 2 ಇಲ್ಲ 3 ನಿಮಿಷ ಮಾಡಿದರೂ ಸಾಕು. ಎಲ್ಲ ಕಡೆ ಚೆನ್ನಾಗಿ ಕಲ್ಕೋತದೆ. ಗಂಟು ಎಷ್ಟು ಬರೋದಿಲ್ಲ. ಈ ಥರ ಆಗುತ್ತೆ ನೋಡಿ. ಇದಕ್ಕೆ ಎಲ್ಲ ಡ್ರೈ ಫ್ರೂಟ್ಸ್ಗಳು ಹಾಕಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಬಾದಾಮಿ, ಕಾಜು ಎಲ್ಲ ಹಾಕಿದ್ದೇನೆ. ಬೇಕಾದರೆ ಸಣ್ಣಗೆ ಹೆಚ್ಚಿರುವ ಪಿಸ್ತಾ, ಕಿಸ್ಮಿಸ್ ಕೂಡ ಹಾಕ್ಬೋದು. ನೋಡಿ, ಈ ಥರ ತುಂಬ ಟೇಸ್ಟ್ ಬರುತ್ತೇವೆ. ಕಾಜು, ಬಾದಾಮ್ ಹಾಕಿದರೂ ಸಾಕು, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಮ್ಮೆ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಒಂದು 10-15 ನಿಮಿಷ ಫ್ರಿಜ್ನಲ್ಲಿ ಇಟ್ಟು ತಿನ್ನಿ, ತುಂಬ ಚೆನ್ನಾಗಿ ತಣ್ಣಗೆ ಟೇಸ್ಟ್ ಇರುತ್ತೆ.